ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ನೀನು ಹೊರಗಡೆ ಮಾಡಿರೋದನ್ನು ಹೇಳಿದರೆ ಅದು ಬೇರೆ ಥರ ಆಗುತ್ತೆ. ಪ್ರತಾಪ್ಗೆ ವಿನಯ್ ವಾರ್ನಿಂಗ್. ಬಿಗ್ ಬಾಸ್ ಮನೆಯಲ್ಲಿ ಆನೆ ಎಂದು ಬಿಂಬಿತವಾಗಿರುವ ವಿನಯ್ ಗೌಡ ಅವರು ಆರಂಭದಿಂದಲೂ ಡ್ರೋನ್ ಪ್ರತಾಪ್ ಮೇಲೆ ಯಾವಾಗಲೂ ಕಿಡಿಕಾರುತ್ತಿದ್ದರು. ಅದು ಫಿನಾಲೆ ಸಮೀಪಕ್ಕೆ ಬಂದ ಮೇಲೂ ನಿಂತಿಲ್ಲ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ವಿನಯ್ ಮತ್ತು ಪ್ರತಾಪ್ ಮಧ್ಯೆ ಕಿತ್ತಾಟ ಶುರುವಾಗಿದೆ. ಡ್ರೋನ್ ಪ್ರತಾಪ್ಗೆ ಜೋರು ಧ್ವನಿಯಲ್ಲಿ ವಿನಯ್ ಗೌಡ ಅವರು ಆವಾಜ್ ಹಾಕಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಫಿನಾಲೆ ಸಮೀಪದಲ್ಲಿ ಜೋರಾಯಿತು ಕಿರಿಕ್. ಡ್ರೋನ್ ಪ್ರತಾಪ್ ಮೇಲೆ ಕೆಂಗಣ್ಣು ಬೀರಿದ ವಿನಯ್ ಗೌಡ, ನಿನ್ನ ಹತ್ರ ನಾನು ಕಲಿಯಬೇಕಾ, ಎಷ್ಟು ವಯಸ್ಸು ನಿಂಗೆ ಎಂದು ಆವಾಜ್ ಹಾಕಿದ ವಿನಯ್. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಫಿನಾಲೆಗೆ 6 ಸ್ಪರ್ಧಿಗಳ ಆಯ್ಕೆ ನಡೆದಿದೆ. ಅದರಲ್ಲಿ ಡ್ರೋನ್ ಪ್ರತಾಪ್ ಕೂಡ ಒಬ್ಬರು. ಆದರೆ ಈಗ ಇತರೆ ಸ್ಪರ್ಧಿಗಳ ಪ್ರತಾಪ್ ಮೇಲೆ ಮುಗಿಬಿದ್ದಿದ್ದಾರೆ. ಅದರಲ್ಲೂ ವಿನಯ್ ಗೌಡ ಅವರು ಡ್ರೋನ್ ಪ್ರತಾಪ್ ಮೇಲೆ ಜೋರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಇದು ಪ್ರೋಮೋ ಕೂಡ ನೀವು ನೋಡಬಹುದಾಗಿದೆ. ನೀನು ಹೊರಗಡೆ ಮಾಡಿರುವುದನ್ನು ಇಲ್ಲಿ ಹೇಳೋಕೆ ಶುರು ಮಾಡಿದರೆ ಅದು ಬೇರೆ ತರ ಆಗುತ್ತೆ ಎಂದು ಪ್ರತಾಪ್ಗೆ ವಿನಯ್ ಗೌಡ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರತಾಪ್ ಅವರು ವಿನಯ್ಗೆ ಸಖತ್ತಾಗಿ ಟಾಂಗ್ ನೀಡಿದ್ದರು. ನೀನು ನನ್ನ ಬಗ್ಗೆ ಸರಿಯಾಗಿ ಮಾತನಾಡುವುದನ್ನು ಕಲಿತುಕೋ, ಇಲ್ಲಂದ್ರೆ ಪರಿಣಾಮ ಸರಿ ಇರುವುದಿಲ್ಲ ಎಂದು ಪ್ರತಾಪ್ಗೆ ವಿನಯ್ ಅವರು ಎಚ್ಚರಿಕೆ ನೀಡಿದರು. ಇದಕ್ಕೆ ಸಖತ್ತಾಗಿ ತಿರುಗಿ ನೀಡಿದ್ದ ಡ್ರೋನ್ ಪ್ರತಾಪ್, ನಿಮ್ಮ ಅರಚಾಟಕ್ಕೆ ಇಲ್ಲಿ ಯಾರೂ ಎದುರುಗೊಳ್ಳಲ್ಲ. ನೀವು ಅತ್ತರೆ ಅದು ಪ್ರೀತಿ, ನಾನು ನನ್ನ ತಂದೆ ತಾಯಿನ ನೆನಪಿಸಿಕೊಂಡು ಅತ್ತರೆ ಅದು ಸಿಂಪತಿ ಅಲ್ವಾ ಎಂದು ವಿನಯ್ಗೆ ವ್ಯಂಗ್ಯವಾಗಿ ಪ್ರತಾಪ್ ಅವರು ಪ್ರಶ್ನೆ ಮಾಡಿದ್ದಾರೆ. ಮತ್ತು ನೀನು ನನಗೆ ಬುದ್ಧಿವಾದ ಹೇಳಬೇಕಾಗಿಲ್ಲ ಎಂದು ವಿನಯ್ ಹೇಳಿದ್ದಕ್ಕೂ, ಅಯ್ಯೋ ವಿನಯ್ ಅಣ್ಣ, ಭಯ ಅಣ್ಣ, ನಂಗೆ ಆಗ್ತಾ ಇಲ್ಲ ಅಣ್ಣ ಎಂದು ನಟಿಸುತ್ತಾ ವಿನಯ್ಗೆ ಸಖತ್ತಾಗಿ ಕಾಲೆಳೆದಿದ್ದರು ಪ್ರತಾಪ್. ಆದರೆ ಇದೀಗ ಪ್ರೋಮೋ ಕೂಡ ಉಲ್ಟಾಪಲ್ಟಾ ಆಗಿದೆ ಎನಿಸುತ್ತಿದೆ. ಡ್ರೋನ್ ಪ್ರತಾಪ್ ಮಾತುಗಳಿಗೆ ಪ್ರತಿಕ್ರಿಯೆ ನೀಡುತ್ತಾ ಎಚ್ಚರಿಕೆಯನ್ನು ನೀಡಿರುವ ವಿನಯ್ ಗೌಡ, ಏನೋ ಪ್ರತಿ ಸಲನೂ ಅಸಭ್ಯವಾಗಿ ಮಾತನಾಡುತ್ತಿದ್ದೀನಿ ಅಂತೀಯ, ತಪ್ಪು ಮಾಡುತ್ತಾ ಇದ್ದೀಯಾ ನೀನು, ನಾನೇನು ಬಳಸಬೇಕು ಎಂಬುದನ್ನು ನಿನ್ನ ಹತ್ರ ಕಲಿಯಬೇಕೇನು, ನೀನು ನನಗೆ ಹೇಳಿಕೊಳ್ಳುವುದಕ್ಕೂ ನಿನಗೆ ಎಷ್ಟೋ ವಯಸ್ಸು, ನೀನು ಹೊರಗಡೆ ಏನು ಮಾಡಿದ್ದೀಯಾ ಅದನ್ನು ಇಲ್ಲಿ ಮಾತನಾಡುವುದಕ್ಕೆ ಶುರು ಮಾಡಿದರೆ ಅದಿಲ್ಲಿ ಬೇರೆ ಥರ ಆಗುತ್ತದೆ. ಕೊಡುವಷ್ಟು ಮರ್ಯಾದೆ ನಿಂಗೆ ಕೊಟ್ಟೆ, ಆದರೆ ಮರ್ಯಾದೆಯನ್ನು ಉಳಿಸಿಕೊಳ್ಳುವ ಯೋಗ್ಯತೆ ನಿನಗಿಲ್ಲ ಎಂದು ಸಖತ್ತಾಗಿ ಗರಂ ಆಗಿದ್ದಾರೆ ವಿನಯ್ ಗೌಡ. ಇದಕ್ಕೂ ಮುನ್ನ ಮಾತನಾಡಿದ್ದ ಡ್ರೋನ್ ಪ್ರತಾಪ್, ಬಳಸುವ ಪದಗಳಲ್ಲಿ ಸರಿ ಇರಲಿ ಎಂದು ನಾನು ಹೇಳುತ್ತಿದ್ದೇನೆ, ಅದು ನಿಮ್ಮ ವ್ಯಕ್ತಿತ್ವ ತೋರಿಸುತ್ತದೆ, ಯೋಗ್ಯತೆ ಬಗ್ಗೆ ಎಲ್ಲ ನೀವು ಮಾತನಾಡಬೇಡಿ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಇವರಿಬ್ಬರ ಜಗಳ ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಎಂಬುದನ್ನು ನೋಡಬೇಕಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.